ದೇವದಾಸಿ ಕುಟುಂಬದಿಂದ ಇರುವಂಥವ್ರಿಗೆ ಕೆಲವರಿಗೆ ಅವ್ರ ತಂದೆ ಹೆಸರನ್ನ ನಮೂದಿಸೋಕ್ಕೆ ಮುಜುಗರ ಇರುತ್ತೆ, ಅಥವಾ ಯಾವುದಾದ್ರೂ ಕಾರಣದಿಂದ ಅವ್ರಿಗೆ ನಮೂದಿಸೋಕ್ಕೆ ಇಷ್ಟ ಇರೋದಿಲ್ಲ, ಅದು ಸೇರಿಸಿದ್ದಾರೆ. ತಂದೆ ತಾಯಿ ಹೆಸರು, ಸಂಗಾತಿಯ ಹೆಸರು ಅಂತ ಸೇರಿಸಿದ್ದಾರೆ. ಇದರಲ್ಲಿ ತಂದೆ ಹೆಸರು ನೀವು ಬರೆದ್ರೆ ನಾವು ತಗೊಳ್ಳೋದಿಲ್ಲ ಅಂದರೆ ತಗೊಳ್ಳಲ್ಲ ಅಂತ BLOಗಳು ಹೇಳಿದ್ದಾರೆ. ಅನಾಥ ಮಕ್ಕಳಿಗೆ ಯಾವ ರೀತಿಯ ನೆರವು ಸಿಗ್ತಾ ಇಲ್ಲ, ವೃದ್ಧಾಶ್ರಮದಲ್ಲಿರೋರಿಗೆ ಯಾವ ರೀತಿ ನೆರವು ಸಿಗ್ತಾ ಇಲ್ಲ ಅನ್ನೋದೊಂದು ಮಾಹಿತಿಗಳು ಕೇಳಿ ಬಂತು. ಅದನ್ನು ಹೊರತುಪಡಿಸಿ ಈಗ ಅನಾಥಾಶ್ರಮಗಳಿಗೆ, ವೃದ್ಧಾಶ್ರಮ, ಇದ್ರ ಜೊತೆಗೆ ದೇವದಾಸಿ ಇರುವಂತಹ ಜಿಲ್ಲೆಗಳಿಗೆ ಅಲೆಮಾರಿಗಳಿಗೆ ಇದೆ. ದೇವದಾಸಿ ಕುಟುಂಬದಿಂದ ಇರುವಂಥವ್ರಿಗೆ ಕೆಲವರಿಗೆ ಅವ್ರ ತಂದೆ ಹೆಸರನ್ನ ನಮೂದಿಸೋಕ್ಕೆ ಮುಜುಗರ ಇರುತ್ತೆ, ಅಥವಾ ಯಾವುದಾದ್ರೂ ಕಾರಣದಿಂದ ಅವ್ರಿಗೆ ನಮೂದಿಸೋಕ್ಕೆ ಇಷ್ಟ ಇರೋದಿಲ್ಲ. ಈ ಥರದ್ದು ಇರೋರಿಗೆ ಚುನಾವಣಾ ಅಧಿಕಾರಿಗಳು ಒಂಥರ ಹೇಳಿದ್ರು ಅವ್ರ ಆಫೀಸಲ್ಲಿ. ಬಟ್ BLOಗಳು ನೀವು ಅದನ್ನು ಬರೆದ್ರೆ ನಾವು ತಗೊಳ್ಳೋದು, ತಂದೆ ಹೆಸರು ಅಂದರೆ ಹೆಚ್ಚಿನ ವಿವರ ಇರುವಂತಹ ಒಂದು ಇದಿದೆ, ಅದು ಸೇರಿಸಿದ್ದಾರೆ. ತಂದೆ ತಾಯಿ ಹೆಸರು, ಸಂಗಾತಿಯ ಹೆಸರು ಅಂತ ಸೇರಿಸಿದ್ದಾರೆ. ಇದರಲ್ಲಿ ತಂದೆ ಹೆಸರು ನೀವು ಬರೆದ್ರೆ ನಾವು ತಗೊಳ್ಳೋದಿಲ್ಲ ಅಂದರೆ ತಗೊಳ್ಳಲ್ಲ ಅಂತ BLOಗಳು ಹೇಳಿದ್ದಾರೆ. BLOಗಳು ಈ ಥರ ಇನ್ಸಿಸ್ಟ್ ಮಾಡೋದಕ್ಕೆ ಕಾರಣ ಅವ್ರಿಗೆ ಸರಿಯಾದ ಒಂದು ಇದಿಲ್ಲ, ಅಂದರೆ ಟ್ರೈನಿಂಗ್ ಇಲ್ಲ. ನಾವು ಇದ್ರ ಬಗ್ಗೆ ಚುನಾವಣಾಧಿಕಾರಿಗಳ ಹತ್ರ ಹೋದಾಗ ಅವರು ಓರಲ್ಲಿ ಆನ್ಸರ್ ಮಾಡ್ತಾರೆ ನಮಗೆ, ಇಲ್ಲ ಸರ್ ಅದು ಬರೀದಿಲ್ಲಾದ್ರೂ ನಡೆಯುತ್ತೆ, ಎನ್ನೆ ಅಂತ ಹಾಕಿದ್ರೆ ನಡೆಯುತ್ತೆ ಅಂತ ಹೇಳ್ತಾರೆ. ಆದರೆ BLOಗಳಿಗೆ ಇದನ್ನು ತಿಳಿಸಿಲ್ಲ. ನೀವು ಬರವಣಿಗೆ ಮೂಲಕ ಸ್ಪಷ್ಟೀಕರಣ ಕೊಡಿ ಸರ್, ಎಲ್ಲರಿಗೂ ಒಂದು ಗೊತ್ತಾಗುತ್ತೆ BLOಗಳು ಅದು ಅನಿಸ್ತಾರೆ ಅಂತ ಅಂದರೆ ನೋಡೋಣ ಅಂತ ಹೇಳ್ತಾರೆ. ಸೊ ಹಾಗಾಗಿ ಇದ್ರ ಬಗ್ಗೆ ಅವರು ಸ್ಪಷ್ಟೀಕರಣ ಕೊಡದೇ ಇದ್ದಿದ್ದು BLOಗಳು ತಮಗೆ ತಾವೇ ಏನೋ ಊಹೆ ಮಾಡ್ಕೊಂಡು ಬರೆಯೋದಿಲ್ಲ. ಅವ್ರಿಗೂ ಎಲ್ಲೋ ಒಂದು ರೀತಿ ಚುನಾವಣಾ ಆಯೋಗ ಎಲ್ಲದಕ್ಕೂ ಪ್ರಶ್ನಾರ್ಥಕವಾಗಿ ಇಲ್ಲಿ ಉತ್ತರ ಕೊಡುತ್ತೆ, ಅದು ಕಾರ್ಯರೂಪಕ್ಕೆ ತರೋದು ಹೋಗೋದಿಲ್ಲ. ಅದರದೇ ಆದ ಒಂದು ಏನೋ ಗುಪ್ತ ಕಾರ್ಯಸೂಚಿಯನ್ನು ಇಟ್ಕೊಂಡು ಕಾರ್ಯ ಮಾಡುವ ರೀತಿಯಲ್ಲಿ ಅದು ಕಂಡು ಬರ್ತಾ ಇದೆ. ಹೌದು, ಅಂದ್ರೆ ಏನು ಇಲ್ಲಿವರೆಗೂ ಎಲ್ಲ ಸಂಘಟನೆಗಳು ಹೇಳ್ತಾ ಇದ್ದು, ಚುನಾವಣಾ ಆಯೋಗ ಕೆಲವು ಪಕ್ಷಗಳಿಗೆ, ಅದು ಕೆಲವು ವ್ಯಕ್ತಿಗಳಿಗೆ ಹೆಲ್ಪ್ ಮಾಡುವ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತದೆ ಅಂತ ಅದು ಇಲ್ಲಿ ಮತ್ತೊಮ್ಮೆ ಸ್ಪಷ್ಟವಾಗ್ತಾ ಇದೆ ಅಂತ ಅನಿಸ್ತಾ ಇದೆ. ಆದರೆ ಅದ್ರ ಜೊತೆಗೆ ಇನ್ನೂ ಒಂದು ಸಂವಿಧಾನಕ್ಕೆ ಹಕ್ಕು ನಮ್ಮದು, ಖಾಸಗಿತನವನ್ನು ರಕ್ಷಿಸ್ಕೊಳ್ಳೋದು. ನನ್ನ ಸಂಗಾತಿ, ನಾನು ವೈಯಕ್ತಿಕ ಅಥವಾ ಸಿಂಗಲ್ ಪೇರೆಂಟ್ ಆಗಿರೋ ಬಯಸ್ತೀನಿ ಅನ್ನೋದು ನಿಮ್ಮ ವೈಯಕ್ತಿಕ. ಅದು ಸುಪ್ರೀಂ ಕೋರ್ಟಲ್ಲಿ ತುಂಬ ಜನ ಹೋಗಿ ಆ ಕೇಸ್ಗಳನ್ನು ಗೆದ್ದಿದ್ದಾರೆ, ಅವ್ರ ಖಾಸಗಿತನವನ್ನು ರಕ್ಷಿಸ್ಕೊಳ್ಳೋ ಹಕ್ಕಿದೆ. ಆಗಿರೋದ್ನಾಗ ಈ ಪ್ರಕ್ರಿಯೆಯಲ್ಲಿ ಎಲ್ಲವನ್ನೂ ನಮೂದಿಸಬೇಕು ಅನ್ನೋದು ಹೇಗೆ? ನಾನು ಈ ದೇಶದ ನಾಗರಿಕನಾಗಿರಬೇಕು, ನಾನು 2002ರಲ್ಲಿ ಓಟ್ ಹಾಕಿರ್ಬೇಕು, ಅಥವಾ ಈಗ ನಾನು 18 ವರ್ಷ ತುಂಬಿರಬೇಕು, ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳು ನನ್ನ ಹತ್ರ ಇರಬೇಕು. ನನ್ನ ಎಲ್ಲ ದಾಖಲೆ, ಕುಟುಂಬದ ಫ್ಯಾಮಿಲಿ ಟ್ರೀ ತೋಡು ನನಗೇನಾದ್ರೂ ಆಸ್ತಿ ಹಂಚನೆ ಮಾಡ್ತಾ ಇದ್ದಾರೆ ಇವರು? ಇಲ್ಲ, ಈ ಪ್ರಶ್ನೆ ಬರೋದು ಸಹಜ. ಹೌದು ಸರ್. ಜೊತೆಗೆ ಈಗ ಏನಾಗುತ್ತೆ ಅಂತ ಅಂದರೆ, ನೀವು ದಾಖಲೆ ಕೊಡೋ ಸಂದರ್ಭದಲ್ಲೂ ಸಹ ನೀವು ದಾಖಲೆ ನನ್ನ ಇದನ್ನು ಓಟಿನ ಬಗ್ಗೆ ನಿಮ್ಗೆ ಅಬ್ಜೆಕ್ಷನ್ ಇರುತ್ತೆ, ನನ್ನ ದಾಖಲೆ ತಗೊಂಡು ಸಾಕಾಗಿತ್ತು. ಆದರೆ 87ರ ನಂತರ ಹುಟ್ಟಿರೋರು ನಿಮ್ಮ ತಂದೆದು ದಾಖಲೆ ಕೊಡಿ ಅಂತ ಕೇಳುವಂಥದ್ದು, ಅದಾದಮೇಲೆ 2004ರ ನಂತರ ಹುಟ್ಟಿರೋರು ಏನಾದರೂ ನಿಮಗೆ ನೋಟಿಸ್ ಬಂದರೆ ನಿಮ್ಮದು ಕೊಡಿ, ನಿಮ್ಮ ತಂದೆ ತಾಯಿದು ಕೊಡಿ ಅಂತ ಏನು ದಾಖಲೆ ಕೇಳ್ತಾರಲ್ವ, ಇದು ಕ್ಲಿಯರ್ ಆಗಿ ನಮ್ಮ ಪೌರತ್ವನ ಪರೀಕ್ಷೆ ಮಾಡುವಂಥದ್ದು. ನೀವು ಇದನ್ನು ಬೇಕಾದರೆ ಸಿಟಿಸನ್ಶಿಪ್ ಆ್ಯಕ್ಟ್ ಏನಿದೆ ಅದಕ್ಕೆ ತಂದಿರುವಂತಹ ಕಾಲದಲ್ಲಿ ತಂದಿರುವಂತಹ ಅಮೆಂಡ್ಮೆಂಟ್ಗಳು ಅದ್ರ ತಕ್ಕನಾಗೆ ದಾಖಲೆ ಕೇಳುವಂಥದ್ದು. ಸುಪ್ರೀಂ ಕೋರ್ಟಲ್ಲಿ ಚುನಾವಣಾ ಆಯೋಗದವ್ರು ಹೋಗಿ ಹೇಳ್ತಾರೆ ನಾವು ನಾಗರಿಕತ್ವನ ಪರಿಶೀಲನೆ ಮಾಡ್ತಾ ಇಲ್ಲ ಅಂತ. ಆದರೆ ದಾಖಲೆ ಕೇಳೋ ಸಂದರ್ಭದಲ್ಲಿ ಸಿಟಿಸನ್ಶಿಪ್ ಆ್ಯಕ್ಟ್ ಪ್ರಕಾರನೇ ದಾಖಲೆ ಕೇಳುವಂಥದ್ದು. ಹಾಗಾಗಿ ಇದು ಸ್ಪಷ್ಟವಾಗಿ ಈ ದೇಶದ ನಾಗರಿಕತ್ವನ ಚುನಾವಣಾ ಆಯೋಗ, ಯಾವ ಚುನಾವಣಾ ಆಯೋಗಕ್ಕೆ ಯಾವುದೇ ಅಧಿಕಾರ ಇಲ್ಲ ನಾಗರಿಕತ್ವನ ಪರಿಶೀಲನೆ ಮಾಡೋದಕ್ಕೆ, ಆ ಕೆಲಸನ ಚುನಾವಣಾ ಆಯೋಗ ಮಾಡ್ತಾ ಇರೋವಂಥದ್ದು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.